ಏನ್ ಅನ್ನಿಸ್ತಾ ಅದೇ ಇವತ್ತು ನೀವು ನೋಡಿರ್ಬಹುದು ಈ ರಘುಗೆ ಅಶ್ವಿನಿ ಗೌಡ ಯಾವ ಮಟ್ಟಿಗಿನ ಅವಾಜ್ ಆಗ್ತಾಳೆ. ಆಕ್ಚುಲಿ ಅವಳ ಧ್ವನಿಯಲ್ಲಿ ಏನಿದೆ ಅಂತ ಅಂದ್ರೆ ನಿಂದು ಜಾಸ್ತಿ ಆಯ್ತು ಅಂದ್ರೆ ಅವಳು ನೋಡು ಆ ಒಂದು ಮಾತು ಹೆಂಗಿದೆ ಅಂತ ಅಂದ್ರೆ ಯಾರು ಚೆನ್ನಾಗಿ ಆಟ ಆಡ್ತಾ ಇರ್ತಾರೋ ಅಂತವ್ರನ್ನ ಕುಗ್ಗಿಸೋಕೆ ಆ ಒಂದು ಧ್ವನಿ ನಿಜವಾಗ್ಲೂ ಬಹಳ ದೊಡ್ಡ ಮಟ್ಟದ ಪೆಟ್ಟನ್ನ ಕೊಡುತ್ತೆ. ರಾಶಿಕಾ ಇನ್ನೊಂದು ಕಡೆ ನೀನು ಫೇವರಿಸಂ ಮಾಡ್ತಾ ಇದೀಯ ರಘು. ಯಪ್ಪ ಇವಳೇನಾ ರಾಶಿಕಾ ಅಂತ ಅನ್ಸುತ್ತೆ. ಯಾಕೆಂದ್ರೆ ನಾವು ಕಳೆದ 3-4 ವಾರಗಳಲ್ಲಿ ನೋಡಿದಾಗ ಏನಂದ್ರೆ ಏನೂ ಇರ್ಲಿಲ್ಲ ಈಕೆ, ಆಯ್ತಾ. ಈಕೆ ಇದ್ದಿದ್ದು ಆಕ್ಚುಲಿ ಅಭಿ ಜೊತೆಲಿ ಲವ್ ಡವ್ ಅನ್ಕೊಂಡು ಉಳ್ಕೊಳಕ್ಕೆ ಸೇಫ್ಗೆ ಮಾಡ್ತಾ ಇದ್ಲು. ಆದ್ರೆ ಇವಾಗ ಸೂರಜ್ ಬಂದ್ಬಿಟ್ಟ ಅಂದ್ಬಿಟ್ಟು ಸೂರಜ್ ಹಿಂದೆ ಬಿದ್ದಿದ್ದಾಳೆ ನೋಡಿ. ಈಕೆನ ಆಕ್ಚುಲಿ ನಾನು ತಪ್ಪಾಗಿ ತಿಳ್ಕೊಬಿಟ್ಟಿದ್ದೆ. ಏನು ಅಂತಂದ್ರೆ ಈ ರಾಶಿಕಾ ಬಂದ್ಬಿಟ್ಟು ಆಕ್ಚುಲಿ ಎಲ್ಲೋ ಅಟ್ರಾಕ್ಷನ್ ಒಳಗಾಗ್ತಾಳೆ ಅಥವಾ ಲವ್ ಗಿವ್ ಅನ್ನೋದು ಈ ರೀತಿ ಎಲ್ಲ ಬೀಳ್ತಾಳೆ ಅಂತ ನಾವು ಅನ್ಕೊಂಡಿದ್ವಿ. ಆದ್ರೆ ಈಕೆ ಈ ವಾರ ಏನು ಬಿಗ್ ಬಾಸ್ ಮನೆಯಲ್ಲಿ ಆಟವನ್ನ ಆಡಿದ್ಲು ಅವಾಗ ಅನ್ನಿಸ್ತು ಬಿಗ್ ಬಾಸ್ ಮನೆಯಲ್ಲಿ ಗೆಲ್ಲೋಕೋಸ್ಕರ ಈಕೆ ಡ್ರಾಮಾಗಳನ್ನ ಮಾಡ್ತಾ ಇದ್ದಾಳೆ. ಈ ಸೂರಜನನ್ನ ಅಭಿಯನ್ನ ಉಪಯೋಗಿಸಿಕೊಳ್ತಾ ಇದ್ದಾಳೆ. ಲವ್ ಮಾಡ್ತೀನಿ ಡವ್ ಮಾಡ್ತೀನಿ ಅನ್ನೋ ತರ ಅನ್ನೋದು ನಮ್ಗೆ ಕನ್ಫರ್ಮ್ ಆಯ್ತು ಸ್ವಾಮಿ. ಎಸ್, ನಮ್ಗೆ ನಮ್ಮ ಕರ್ನಾಟಕದ ಸ್ಥಿತಿ ಯಾವ ರೀತಿ ಇದೆ ಅಂತ ನಿಜವಾಗ್ಲೂ ಅಶ್ವಿನಿ ಗೌಡ ಅವರನ್ನ ನೋಡಿ ಕಲಿಬೇಕು. ಯಾಕೆಂದ್ರೆ ಅಶ್ವಿನಿ ಗೌಡ ಅವರಿಗೆ ಈ ರಘು ಇಷ್ಟ ಆಗಿರ್ತಾರೆ. ಆದ್ರೆ ಇವಾಗ ಜಾಸ್ತಿ ಆಯ್ತು ನಿಂದು ಏಕವಚನದಲ್ಲಿ ಮಾತಾಡಿಸ್ತಾರೆ ಅಂತಂದ್ರೆ ಅವರು ಏಕವಚನದಲ್ಲಿ ಯಾರಾದ್ರೂ ಮಾತಾಡ್ಬಿಟ್ರೆ ನೀನು ತಾನು ಅಂತ ಏನಾದ್ರೂ ಮಾತಾಡ್ಬಿಟ್ರೆ ಧ್ವನಿಯನ್ನ ಎತ್ತಾರೆ ಅಶ್ವಿನಿ ಗೌಡ ಅವರು. ಅದೇ ರಘು ಅವರಿಗೆ ನಿಂದು ಜಾಸ್ತಿ ಆಯ್ತು ನಿಂದು. ನೀವು ಮಾತಾಡೋದು ಏಕವಚನಗಳು ಬೇರೆಯವ್ರಿಗೆ ಹರ್ಟ್ ಆಗಲ್ವಮ್ಮ ಅಶ್ವಿನಿ ಗೌಡ ಅವರೇ. ಈ ಅಶ್ವಿನಿ ಗೌಡ ಅವ್ರಿಗೆ ಆಕ್ಚುಲಿ ಕಿಚ್ಚ ಸುದೀಪ್ ಅವರು ಅವಾಗೆಲ್ಲ ಸಿಕ್ಕಾಪಟ್ಟೆ ಕ್ಲಾಸ್ ತೆಗೆದುಕೊಂಡ್ರು. ನಿಜವಾಗ್ಲೂ ಕಿಚ್ಚ ಸುದೀಪ್ ಅವರೇ, ನೀವು ನಿಜವಾಗ್ಲೂ ಇವತ್ತೇನಾದ್ರೂ ಅಶ್ವಿನಿ ಗೌಡ ಅವರಿಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡು ನೀವು ಬಾಯಿ ಮುಚ್ಚಿಸಿಲ್ಲ ಅಂತಂದ್ರೆ ನಮ್ಮ ಕರ್ನಾಟಕದ ಜನ ನಿಜವಾಗ್ಲೂ ನಿಮ್ಮ ಮೇಲೆ ರೊಚ್ಚಿಗೆ ಹೇಳ್ತಾರೆ. ಯಾಕೆಂದ್ರೆ ಕಿಚ್ಚ ಸುದೀಪ್ ಅವರೇ ನಿಮ್ಮ ಮೇಲೆ ಕಂಪ್ಲೇಂಟ್ ಇರ್ತಕ್ಕಂಥದ್ದು ಜನಗಳಿಗೆ ಎಲ್ಲರಿಗೂ ಕ್ಲಾಸ್ ತೆಗೆದುಕೊಳ್ತಾರೆ ಕಿಚ್ಚ ಸುದೀಪ್ ಅವರು. ಆದ್ರೆ ಅಶ್ವಿನಿ ಗೌಡ ಅವರಿಗೆ ಫೇವರಿಟ್ ಆಗಿರ್ತಾರೆ. ಅವ್ರಿಗೆ ಯಾವುದೇ ರೀತಿಯ ಕ್ಲಾಸ್ ತೆಗೆದುಕೊಳ್ಳಲ್ಲ. ಅವ್ರಿಗೆ ಯಾವುದೇ ರೀತಿಯಾದ ಮಾತುಗಳನ್ನು ಕೂಡ ಇವರು ಸ್ಟ್ರಾಂಗ್ ಆಗಿ ಹೇಳಲ್ಲ ಕಿಚ್ಚ ಸುದೀಪ್ ಅವರು. ಅವರನ್ನ ಮಟ್ಟ ಹಾಕೋಕೆ ಅವರ ವಾಯ್ಸ್ ಅನ್ನ ಕುಗ್ಗಿಸೋಕೆ ಯಾವ ಕೆಲಸವನ್ನು ಇವರು ಮಾಡಲ್ಲ. ಅವ್ರು ಏನ್ ಬೇಕಾದ್ರೂ ಯಾರನ್ನ ಮನೇಲಿ ಏನ್ ಬೇಕಾದ್ರೂ ಮಾಡ್ಲಿ, ಯಾರಿಗೆ ಯಾವ ರೀತಿ ಆಗ್ಲಿ ಬೈಲಿ ಅವರು ಅಥವಾ ಕುಗ್ಗಿಸೋಕೆ ಏನ್ ಬೇಕಾದ್ರೂ ಮಾಡ್ಲಿ, ಅವ್ರಿಗೆ ಯಾವುದೇ ಒಂದು ಮಾತುಗಳನ್ನ ಆಡಲ್ಲ, ಆಯ್ತಾ. ಯಾಕೆ ಕಿಚ್ಚ ಸುದೀಪ್ ಅವರೇ, ಆಕ್ಚುಲಿ ಕಿಚ್ಚ ಸುದೀಪ್ ಅವರೇ ನಿಮ್ಮ ಮೇಲೆ ಜನ ಹೊರಗಡೆ ಜನ ನಿಜವಾಗ್ಲೂ ಕಿಚ್ಚ ಸುದೀಪ್ ಅವರು ಮಾಡ್ತಾ ಇರೋದು ಸರಿ ಇಲ್ಲ. ಒಂದು ವೇಳೆ ಅವರಿಗೆ ಅಶ್ವಿನಿ ಗೌಡ ಅವ್ರಿಗೆ ನಿಜವಾಗ್ಲೂ ಕ್ಲಾಸ್ ತಗೋಬೇಕು, ನೀವು ತಗೊಳ್ಳೋ ಆಗಿದ್ರೆ ಮಾತ್ರ ಇವತ್ತು ಮಾತಾಡಿ, ಇಲ್ಲಾಂದ್ರೆ ಮಾತಾಡಬೇಡಿ ಅಂತ ತುಂಬಾ ಅಂದ್ರೆ ತುಂಬಾ ಜನ ಇವತ್ತು ಕಿಚ್ಚ ಸುದೀಪ್ ಅವರ ಮೇಲೆ ಒಂಥರ ಮುಗಿ ಬೀಳ್ತಾ ಇದಾರೆ ಅಂತ ಹೇಳ್ಬಹುದು. ಎಸ್, ಕಿಚ್ಚ ಸುದೀಪ್ ಅವರೇ ನಿಜವಾಗ್ಲೂ ನೀವು ಇದರ ಕಡೆ ಗಮನವನ್ನ ಹರಿಸಬೇಕು. ಗಮನವನ್ನ ಇದರ ಮೇಲೆ ನೀವು ಹರಿಸಿಲ್ಲ ಅಂತಂದ್ರೆ ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಈ ಒಂದು ಕಿಚ್ಚ ಸುದೀಪ್ ಅವರು ಅಥವಾ ಬಿಗ್ ಬಾಸ್ ಸಪೋರ್ಟ್ ಮಾಡ್ತಾ ಇದೆ ಈ ಅಶ್ವಿನಿ ಗೌಡಗೆ ಅಂತ ಕನ್ಫರ್ಮ್ ಮಾಡ್ಕೊಬಿಡ್ತಾರೆ. ಎಸ್, ಅಂದಾಗೆ ಇವತ್ತು ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋಗ್ಬೇಕು ಅನ್ನೋದನ್ನ ನಾವು ನೋಡೋದೇ ಆದ್ರೆ ನಮ್ಗೆ ಆಕ್ಚುಲಿ ರಾಶಿಕಾ ಅವರು ಹೋಗ್ತಾರೆ ಅಂತ ನಾವು ಅನ್ಕೊಂಡಿದ್ವಿ. ರಾಶಿಕಾ ಅವರು ಇವತ್ತು ಆಕ್ಚುಲಿ ಹೋಗ್ಬಿಡ್ತಾರೆ. ಯಾಕೆಂದ್ರೆ ನೀವು ನೋಡಿರ್ಬೋದು 3 ವಾರ ಅಥವಾ 4 ವಾರಗಳಲ್ಲಿ ಏನು ಆಟಗಳನ್ನ ಆಡಿರ್ಲಿಲ್ಲ, ಹೋಗ್ತಾರೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಈ ವಾರ ಸಿಕ್ಕಾಬಿಟ್ಟೆ ಅರ್ಚಾಡೋದ್ರಿಂದ ಕಿರ್ಚಾಡೋದಿರೋದ್ರಿಂದ ಯಾವುದೇ ಕಾರಣಕ್ಕೂ ಒಂದು ವೇಳೆ ಓಟು ಈಕೆಗೆ ಕಡಿಮೆ ಬಂದಿದ್ರು ಏನೋ ಇವರನ್ನ ಏನಾದ್ರು ಮಾಡಿ ಹೊರಗಡೆ ಹಾಕ್ಬೇಕು ಅಂತ ಜನನೇ ಅಭಿಪ್ರಾಯವನ್ನ ಸೂಚಿಸಿದ್ರು ಕೂಡ ವೋಟ್ ಮಾಡದೆ. ಆದ್ರೆ ಈ ಒಂದು ಬಿಗ್ ಬಾಸ್, ಯಾಕೆಂದ್ರೆ ವೋಟ್ ನಮಗ್ ತೋರಿಸುತ್ತಾ ಬಿಗ್ ಬಾಸ್, ಈ ಒಂದು ಬಿಗ್ ಬಾಸ್ ವೋಟ್ ಅನ್ನ ನಮ್ಗೆ ತೋರಿಸಿದ ಇತಿಹಾಸನೇ ಇಲ್ಲ. ಹಾಗಾಗಿ ಈ ರಾಶಿಕನ ಈ ವಾರ ಸೇಫ್ ಮಾಡೇ ಮಾಡ್ತಾರೆ. ಯಾಕೆಂದ್ರೆ ಗಲಾಟೆ ಮಾಡೋಕೆ ಬೇಕಲ್ಲಪ್ಪ ಬಿಗ್ ಬಾಸ್ಗೆ ಒಬ್ರು, ಅಲ್ವಾ. ಅದ್ರಲ್ಲಿ ಇವಾಗ ನಿಜವಾಗ್ಲೂ ಈ ಹೆಣ್ಗಳದೇ ಜಾಸ್ತಿ ಆಗ್ಬಿಟ್ಟೈತೆ. ನನಗೆ ಯಾಕೆ ಈ ಮೊದಲ ವಾರ ಈ ಕಾಕ್ರೋಚ್ ಅವರು ತುಂಬಾ ಸೈಲೆಂಟ್ ಆಗ್ಬಿಟ್ರು, ಅವ್ರಿಗೆ ರಾಕ್ಷಸ ಒಂದು ಟಾಸ್ಕ್ ಅನ್ನು ಕೊಟ್ರು ಕೂಡ ಯಾಕೆ ಅವರು ಸೈಲೆಂಟ್ ಆಗ್ಬಿಟ್ರು ಅಂತ ನನ್ಗೆ ಇವಾಗ ಅನಿಸ್ತಾ ಇದೆ. ಯಾಕೆಂದ್ರೆ ಇಂತಹ ಹೆಮ್ಮಾರಿಯರು ಯಾರೋ ರಾಶಿಕಾ ಒಂದು ಕಡೆ, ಇನ್ನೊಂದು ಕಡೆ ಈ ಅಶ್ವಿನಿ ಗೌಡ, ಇಂಥವ್ರು ಇರ್ಬೇಕಾದ್ರೆ ನಿಜವಾಗ್ಲೂ ಎಲ್ಲಿ ಸ್ವಾಮಿ
ಎಲ್ಲಿ ಸ್ವಾಮಿ ಒಂಥರ ಅದ್ಭುತವಾದ ಆಟವನ್ನ ಆಡಕ್ಕಾಗುತ್ತೆ ಕಾಕ್ರೋಚ್ ಅವರು, ಅದಕ್ಕೆ ಅವತ್ತು ಡಲ್ ಆಗ್ಬಿಟ್ರು ಅಂತ ನನಗೆ ಅನ್ನಿಸ್ತು. ಎಸ್, ಅಂದಾಗೆ ಇವತ್ತು ಯಾರು ಹೋಗ್ಬಹುದು ಆ ರೀತಿ ನೋಡಿದ್ರೆ, ಒಂದು ಕಡೆ ನನ್ಗೇನ್ ಮಾಡುವವ್ರನ್ನೇ ಕಳಿಸ್ಬಿಡ್ತಾರೇನೋ ಹೊರಗಡೆ ಅಂತ ಅನಿಸ್ತೈತೆ. ಅದು ಬಿಟ್ರೆ ನಮ್ಮ ಮಲ್ಲಮ್ಮನು ಕೂಡ ಇದಾಗಿರೋದ್ರಿಂದ ಮಲ್ಲಮ್ಮನು ಕೂಡ ಹೊರಗಡೆ ಹೋಗುವಂತ ದೊಡ್ಡ ಮಟ್ಟದ ಚಾನ್ಸ್ ಇರುತ್ತೆ. ಇನ್ನೊಂದು ಕಡೆ ಈಗ ನಾಮಿನೇಟ್ ಆಗಿರೋರಲ್ಲಿ ಗಿಲ್ಲಿಯವರು ಕೂಡ ಇದ್ದಾರೆ. ಗಿಲ್ಲಿಯವರು ಹೊರಗಡೆ ಹೋಗ್ತಾರೆ ಅಂತ ನನ್ಗೇನು ಅನ್ಸಲ್ಲ. ಯಾಕೆಂದ್ರೆ ಒಂದು ಕಡೆ ಬಿಗ್ ಬಾಸ್ಗೂ ಕೂಡ ಅವರು ಬೇಕಿದೆ, ಬಿಗ್ ಬಾಸ್ ಅವರು ಕೂಡ ಕಳ್ಸಲ್ಲ, ಅದು ಬಿಡಿ. ಆಮೇಲೆ ಇನ್ನೊಂದು ಕಡೆ ಏನಪ್ಪಾ ಅಂತಂದ್ರೆ, ಇದೇ ಜನ ಆಲ್ಮೋಸ್ಟ್ ಜಾಸ್ತಿ ಓಟ್ ಹಾಕಿರ್ತಕ್ಕಂಥದ್ದು ಇದೇ ಗಿಲ್ಲಿಗೆ. ಯಾಕೆಂದ್ರೆ ಗಿಲ್ಲಿ ಮೇಲೆ ಕರ್ನಾಟಕದ ತುಂಬಾ ಅಂದ್ರೆ ತುಂಬಾ ಜನರ ಪ್ರೀತಿ ಇರೋದ್ರಿಂದ ತುಂಬಾ ಜನ ಓಟ್ಗಳನ್ನ ಹಾಕಿದ್ದಾರೆ. ಎಸ್, ಇನ್ನು ಈ ವಾರದ ಚಪ್ಪಾಳೆ, ಕಿಚ್ಚನ ಚಪ್ಪಾಳೆ ಯಾರಿಗ ಹೋಗುತ್ತೆ ಅಂತ ನೋಡೋದೇ ಆದ್ರೆ, ನಿಜವಾಗ್ಲೂ ಈ ವಾರ ಪ್ರಿನ್ಸಿಪಲ್ ಆಗಿ ರಘು ಅವರು ಅದ್ಭುತವಾದ ಆಟವನ್ನ ಆಡಿದ್ದಾರೆ, ಪ್ರಾಮಾಣಿಕವಾದ ಆಟವನ್ನ ಆಡಿದ್ದಾರೆ. ಆರೋಗ್ಯಕರವಾದಂತ ಒಂದು ವಾತಾವರಣವನ್ನ, ಶಾಂತಿಯುತವಾದ ಒಂದು ವಾತಾವರಣವನ್ನ, ಒಳ್ಳೆಯವರಿಗೆ ಒಂದು ಬೆಲೆ ಕೊಡೋ ಒಂದು ವ್ಯಕ್ತಿತ್ವವನ್ನು ಕೂಡ ಇವತ್ತು ನಾವು ಇವರಲ್ಲಿ ಕಂಡ್ವಿ, ರಘು ಅವರಲ್ಲಿ. ಹಾಗಾಗಿ ರಘು ಅವರಿಗೆ ನನ್ನ ಪ್ರಕಾರ ಈ ವಾರದ ಕಿಚ್ಚನ ಚಪ್ಪಾಳೆ ಹೋಗೋದ್ರಲ್ಲಿ ಯಾವುದೇ ಡೌಟ್ ಬೇಡ ಅಂತ ನನ್ಗೇನೋ ಅನಿಸುತ್ತೆ. ಆದ್ರೆ ಇನ್ನೊಂದು ಕಡೆ ಇನ್ನೂ ಒಬ್ಬರಿಗೂ ಕೂಡ ಈ ವಾರ ಕಿಚ್ಚನ ಚಪ್ಪಾಳೆಯನ್ನ ಕೊಡಬಹುದು, ಅದು ನಮ್ಮ ಗಿಲ್ಲಿ ನಟ. ಯಾಕೆ ಅಂತಂದ್ರೆ ಇಡೀ ವಾರ ಫುಲ್ ಎಂಟರ್ಟೈನ್ಮೆಂಟ್ ಆಗಿ ಏನಾದ್ರೂ ಕಚಗುಳಿ ಕೊಡ್ತಾ ಬಿಗ್ ಬಾಸ್ ನಲ್ಲಿ ಒಂದು ಮನರಂಜನೆಯನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಅದು ನಮ್ಮ ಗಿಲ್ಲಿ ನಟ ಅವರು. ಯಾಕೆಂದ್ರೆ ಇನ್ ಯಾರೂ ಕೂಡ ಆ ರೀತಿಯಾದ ಒಂದು ಮನರಂಜನೆ ನಮ್ಗೆ ಸಿಕ್ಕಿಲ್ಲ. ಯಾಕೆಂದ್ರೆ ಎಲ್ಲರೂ ಕೂಡ ನೀವು ನೋಡಿರ್ಬೋದು, ಅಶ್ವಿನಿ ಗೌಡ ಇಂದ ಹಿಡಿದು ರಾಶಿಕಾ ಅವರಿಂದ ಹಿಡಿದು ಮತ್ತೆ ಇನ್ನೊಂದು ಕಡೆ ರಕ್ಷಿತಾ ಅವರಾಗಿರ್ಬಹುದು, ಈ ಕಡೆ ಜಾನ್ವಿ ಅವರಾಗಿರ್ಬಹುದು, ಆಲ್ಮೋಸ್ಟ್ ತುಂಬಾ ಜನ ಎಲ್ಲ ಅರ್ಚಾಡಿ ಕಿರ್ಚಾಡಿ ತುಂಬಾ ನಮ್ಗೆ ಸ್ಟ್ರೆಸ್ ಗಳನ್ನ ಉಂಟು ಮಾಡಿದ್ದಾರೆ ವಿನಃ ಯಾರು ಕೂಡ ಅಂತ ಮನರಂಜನೆಯನ್ನ ಕೊಟ್ಟಿಲ್ಲ. ಹಾಗಾಗಿ ಈ ವಾರದ ಕಿಚ್ಚನ ಚಪ್ಪಾಳೆ ಗಿಲ್ಲಿ ನಟನ್ಗೆ ಸಿಗ್ಬೇಕು. ಅದು ಬಿಟ್ರೆ ನನ್ನ ಪ್ರಕಾರ ಎಸ್ ರಘು ಅವರಿಗೆ ಸಿಗಬೇಕು. ಎಸ್, ರಘು ಅವರು ನಂಗೆ ಯಾಕೆ ಈ ಮಟ್ಟಿಗೆ ಇಷ್ಟ ಆದ್ರು ಅಂತ ಅಂದ್ರೆ, ನೋಡಿರ್ಬಹುದು ನೀವು, ಅವರು ಒಂದು ಗಿಲ್ಲಿ ನಟನ ಪರವಾಗಿ ನಿಲ್ತಾರೆ. ಗಿಲ್ಲಿ ಯಾವಾಗ ಸ್ಟ್ಯಾಂಡ್ ತಗೊಂಡಿದ್ದಾರೆ ನೋಡಿ, ನಾನು ಯಾವುದೇ ಕಾರಣಕ್ಕೂ ಏನೋ ವೀಕ್ ವೋಟ್ ಅಂತಂದ್ರೆ ಇದು ಕಾಲೇಜ್ ಸ್ಟೂಡೆಂಟ್ ಆಫ್ ದ ವೀಕಿಗೆ ನಾನು ಯಾವುದೇ ಕಾರಣಕ್ಕೂ ನನ್ನನ್ನೇ ನಾಮಿನೇಟ್ ಮಾಡ್ಕೊಳ್ತೀನಿ, ರಾಶಿಕನ ಮಾಡಲ್ಲ ಅಂತ ಸ್ಟ್ಯಾಂಡ್ ತಗೊಂಡ. ಅದಕ್ಕೆ ನೀನು ಒಳ್ಳೆ ಕೆಲಸ ಮಾಡಿದ್ಯಾ ಬಿಡುಗರು ಅಂದ್ಬಿಟ್ಟು ಆಕ್ಚುಲಿ ಇದೇ ರಘು ನಮ್ಮ ಗಿಲ್ಲಿಗೆ ಇದು ಬೆನ್ನನ್ನ ತಟ್ಟಿದ್ರು. ಎಸ್, ನೀವೆಲ್ಲರೂ ಕೂಡ ನೋಡಿದ್ರೆ. ಆಮೇಲೆ ಆಕ್ಚುಲಿ ನೀವು ನೋಡಿರ್ಬಹುದು, ಈ ವಾರ ಪ್ರಿನ್ಸಿಪಲ್ ಇದು ಕ್ಯಾಪ್ಟನ್ ಆಗೋಕೆ ಇಬ್ರು ಅರ್ಹ ಅಭ್ಯರ್ಥಿಗಳು ಇರ್ತಾರೆ. ಅದರಲ್ಲಿ ಒಂದು ರಘು ಅವ್ರು ಇರ್ತಾರೆ, ಇನ್ನೊಂದು ಕಡೆ ಧನು ಅವ್ರ ಕಡೆ ಇರ್ತಾರೆ. ಅವಾಗ ಆಕ್ಚುಲಿ ಓಟ್ಗಳನ್ನ ಮಾಡಿ ಅಂದಾಗ ಆಕ್ಚುಲಿ ರಘು ಅವ್ರಿಗೆ 2 ಓಟ್ಗಳು ಬರುತ್ತೆ. ಅದು ಒಂದು ಗಿಲ್ಲಿ ಅವರ ಕಡೆಯಿಂದ ಒಂದು ಓಟ್ ಬರುತ್ತೆ. ಯಾಕೆಂದ್ರೆ ಪ್ರಾಮಾಣಿಕತೆಗೆ ಬೆಲೆ ಕೊಡ್ತಾ ಇದ್ದಾರೆ ರಘು ಅವರು ಅಂತ ಗೊತ್ತಿದೆ. ಅದಕ್ಕೋಸ್ಕರ ಒಂದು ಓಟು ಗಿಲ್ಲಿ ಅವರು ನಮ್ಮ ರಘುಗೆ ಮತ್ತೆ ಈ ವಾರನೂ ಕೂಡ ಕ್ಯಾಪ್ಟನ್ ಆಗ್ಬೇಕು ಅಂತ ಅವರು ಇಷ್ಟವನ್ನ ಪಡ್ತಾರೆ. ಇನ್ನೊಂದು ಕಡೆ ಮಲ್ಲಮ್ಮನು ಕೂಡ ಎಸ್ ಸಾಫ್ಟ್ ಗಾರ್ನ ತೋರಿ ಅವರು ಕೂಡ ಒಂದು ಓಟನ್ನ ಹಾಕಿರ್ತಾರೆ. ಇನ್ನು ಉಳಿದಿರ್ತಕ್ಕಂಥ ಎಲ್ಲರೂ ಕೂಡ ಧನು ಅವರಿಗೆ ಓಟನ್ನ ಹಾಕಿ ಆಕ್ಚುಲಿ ಮನೆಯ ಕ್ಯಾಪ್ಟನ್ ಅನ್ನ ಧನು ಅವರನ್ನ ಮಾಡಿದ್ದಾರೆ, ನೀವು ನೋಡಿದಿರಿ. ಎಸ್, ಹಂಗಾಗಿ ರಘು ಅವರು ಎಲ್ಲೋ ನೊಂದವರ ಪರ ಇರ್ತಾರೆ ಅಥವಾ ಒಳ್ಳೆತನದ ಪರ ಅವರು ಸ್ಟ್ಯಾಂಡ್ ಅನ್ನು ತೆಗೆದುಕೊಳ್ತಾರೆ. ಆಕ್ಚುಲಿ ಇವತ್ತು ಗಲಾಟೆ ಆಗಿರೋದು ಅದೇನೆ, ರಕ್ಷಿತಾಗೆ ಸಪೋರ್ಟ್ ಮಾಡಿದ್ರಿಂದ ಇವತ್ತು ರಾಶಿಕಾ ಮತ್ತೆ ಈ ಜಗಳಗಂಟಿ ಅಶ್ವಿನಿ ಗೌಡ ಅವರು ಇವತ್ತು ರಘು ಅವ್ರಿಗೆ ತುಂಬಾ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ರು. ಎಸ್, ಅವರು ಏನ್ ಬೇಕಾದ್ರೂ ತೆಗೆದುಕೊಳ್ಳಿ ಗುರು, ಆದ್ರೆ ಕರ್ನಾಟಕದ ಜನ ಮಾತ್ರ ಆರೋಗ್ಯಕರವಾಗಿರ್ತಕ್ಕಂಥವರಿಗೆ, ಒಳ್ಳೆ ತನದಲ್ಲಿ ಇರ್ತಕ್ಕಂಥವ್ರಿಗೆ ಓಟ್ಗಳನ್ನ ಮಾಡ್ತಾರೆ, ಗೆಲ್ಲಿಸ್ತಾರೆ ಅನ್ನೋದಕ್ಕೆ ಆಕ್ಚುಲಿ ಜನ ತೋರಿಸ್ತಾ ಇರ್ತಕ್ಕಂಥ ಪ್ರೀತಿಯ ಸಾಕ್ಷಿ ಅಂತ ನಾನು ಹೇಳ್ತಾ, ಎಸ್ ಅದನ್ನ ಹೇಳಲೇಬೇಕಲ್ವಾ, ಒಳ್ಳೇದು ಯಾವತ್ತು ಗೆಲ್ಲಲೇಬೇಕು, ಗೆದ್ದೇ ಗೆಲ್ಲಲಿ ಒಂದು ದಿನ ಒಳ್ಳೆಯತನ.